ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ಹೊಸ ಅಪ್ಡೇಟ್ ಹೊರಬಿದ್ದಿದೆ. ಮಳೆ ಅಭಾವದಿಂದ ತೊಂದರೆಗೊಳಗಾದ ಪ್ರದೇಶಗಳಾಗಿ ಸರ್ಕಾರ ಮೊದಲ ಹಂತದ ಬರಪೀಡಿತ ತಾಲೂಕುಗಳು ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಇದೆಯಾ ಹಾಗೂ ಎಕರೆಗೆ ಎಷ್ಟು ಪರಿಹಾರ ಹಣ ಸಿಗಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿರುವುದರಿಂದ ಸರ್ಕಾರವು NDRF ಮಾರ್ಗದರ್ಶನದಂತೆ ಪರಿಶೀಲನೆ ನಡೆಸಿ ಮೊದಲ ಹಂತದಲ್ಲಿ ಸುಮಾರು 110ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದೆ. ಇದರಲ್ಲಿ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಅರಕಲಗೂಡು, ಅರಸೀಕೆರೆ, ಹೊಳೆನರಸೀಪುರ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಎನ್ನಾರ್ಪುರ, ತಾರೀಕೆರೆ, ಅಜ್ಜಂಪುರ. ಮೂರನೆಯದಾಗಿ ಕೊಡಗು ಜಿಲ್ಲೆಯ ಸೋಮಾರಪೇಟೆ ಮತ್ತು ನಾಲ್ಕನೆಯದಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್, ಯಲ್ಲಾಪುರ ಮತ್ತು ಐದನೆಯದಾಗಿ ಯಾದಗಿರಿ ಜಿಲ್ಲೆಯ ಶಹಪುರ್ ಮತ್ತು ಐದನೆಯದಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿವೆ. ನಿಮ್ಮ ತಾಲೂಕು ಈ ಮೂಲಕ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಚಿಂತಿಸುವ ಅಗತ್ಯವಿಲ್ಲ. ಎರಡನೇ ಪಟ್ಟಿಗೆ ಸೇರ್ಪಡೆ ಮಾಡಲು ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸುತ್ತಿದ್ದು ಶೀಘ್ರದಲ್ಲೇ ಮುಂದಿನ ಪಟ್ಟಿ ಬರಲಿದೆ. ಇನ್ನು ಹಣ ಎಷ್ಟು ಸಿಗಲಿದೆ ಮತ್ತು ಹೇಗೆ ಜಮೆಯಾಗಲಿದೆ ಎಂಬುದನ್ನು ನೋಡಿದರೆ, ರೈತ ಸಂಘಟನೆಗಳು ಪ್ರತಿ ಎಕರೆಗೆ 5,000 ರಿಂದ 10,000 ನೀಡಲು ಮನವಿ ಮಾಡಿದ್ದು, ಸರ್ಕಾರವು ಆರಂಭಿಕ ನೆರವಾಗಿ ಪ್ರತಿ ಎಕರೆಗೆ 4,000 ರಿಂದ 5,000 ವರೆಗೆ ನೀಡುವ ನಿರೀಕ್ಷೆ ಇದೆ. ಈ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ DBT ಮೂಲಕ ತಲುಪಲಿದೆ. ನಿಮ್ಮ ತಾಲೂಕಿನ ಹೆಸರು ಪಟ್ಟಿಯಲ್ಲಿದೆಯೇ ಎಂದು ತಿಳಿಯಲು ಕಂದಾಯ ಇಲಾಖೆಯ ಅಥವಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾಹಿತಿ ಪಡೆಯಬಹುದು. ನಿಮ್ಮ ಹುಬ್ಬಳ್ಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ ಬೆಳೆಹಾನಿ ಸಮೀಕ್ಷೆಯ ವಿವರಗಳನ್ನು ಖಚಿತಪಡಿಸಿಕೊಳ್ಳಬಹುದು. ಖಾತೆಗೆ ಹಣ ತಲುಪಲು ಈ 3 ಕೆಲಸಗಳು ಕಡ್ಡಾಯವಾಗಿರಬೇಕು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್, ನಿಮ್ಮ ಖಾತೆಗೆ NPCI ಮ್ಯಾಪಿಂಗ್ ಮತ್ತು DBT ಸಕ್ರಿಯವಾಗಿರಬೇಕು. ಪ್ರೂಫ್ಸ್ ID, ನಿಮ್ಮ ಸರ್ವೆ ನಂಬರ್ಗಳು FIDಯಲ್ಲಿ ಸರಿಯಾಗಿ ದಾಖಲಾಗಿರಬೇಕು. ಈ KYC ಪೂರ್ಣಗೊಳಿಸುವುದು ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿರುವ ಹೆಸರು ಒಂದೇ ರೀತಿ ಇರಬೇಕು. ಹಲವರಿಗೆ ಇರುವ ಗೊಂದಲವೆಂದರೆ ನಾವು ಬೆಳೆ ವಿಮೆ ಕಟ್ಟಿದ್ದರೆ ಬರ ಪರಿಹಾರ ಸಿಗುತ್ತದೆಯೇ? ಹೌದು, ಖಂಡಿತ ಸಿಗುತ್ತದೆ. ಬೆಳೆ ವಿಮೆ ಕಂಪನಿಯ ನೆರವು ಬೇರೆ ಮತ್ತು ಸರ್ಕಾರದ ಬರ ಪರಿಹಾರದ ಇನ್ಪುಟ್ ಸಬ್ಸಿಡಿ ಬೇರೆ. ನೀವು ವಿಮೆ ಮಾಡಿಸಿದ್ದರೂ ಸಹ ಈ ಬರ ಪರಿಹಾರ ಪಡೆಯಲು ಸಂಪೂರ್ಣ ಅರ್ಹರಾಗಿರುತ್ತೀರಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ರೈತ ಮಿತ್ರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.